ಮಧ್ಯಾಹ್ನದ ವಂದನೆಗಳು. ಈ ದಿನ ನಾವು ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು KMSPP ILP ಇವರ ವತಿಯಿಂದ ನಮ್ಮ ಶಾಲೆಯಲ್ಲಿ ಇವತ್ತು ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಸೊ ಹಲವಾರು ಕಾರ್ಯಕ್ರಮಗಳ ನಡುವೆ ಇದೊಂದು ಕಾರ್ಯಕ್ರಮ, ಸರಳ ಪ್ರಯೋಗಗಳನ್ನು ಮಕ್ಕಳಿಂದ ಮಾಡಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಾಗೂ ಪ್ರಯೋಗಕ್ಕೆ ರೆಡಿಯಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ILP ಈ ತಂಡಕ್ಕೆ ನಾನು ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾಪಾಡ್ತಂತೆ ಇದಕ್ಕೆ ಇದು ಮ್ಯಾಕ್ತನ್ನ ಅಲ್ಲಟ್ಟಿಗೆ ಬಲ್ಬ್ ಇದು ಸಾಕು ಕರೆಂಟ್ ಉತ್ಪತ್ತಿ ಆಗುತ್ತೆ. ಇಲ್ಲಿ ಬಲ್ಬ್ ಅಂತ ಅದಕ್ಕೆ ಆರ್ಸಿಬಿ ಹೊಸ ಶ್ರೇಷ್ಠ ಅಂತ ಬಂದಿದೆ. ಇದನ್ನು ನಾವು ನೋಡಿದ್ದೇವೆ. ಆಯೋಗದ ಹೆಸರು ವಿದ್ಯುತ್ ಮಂಡಲ. ಇದು ಸಂಚಾರ ಮಾಡಿದರೆ ವಿದ್ಯುತ್ ಕೋಶದಿಂದ ಬಲ್ಬು ಬೆಳಗುತ್ತದೆ. ಉರಿಯೋದಕ್ಕೆ ಬೆಂಕಿ ಉರಿಯೋದಕ್ಕೆ ಆಕ್ಸಿಜನ್ ಬೇಕು ಮ್ಯಾಮ್. ಬೆಂಕಿ ಕ್ಯಾಂಡಲ್ನ ಇದರಿಂದ ಮುಚ್ಚಿದಾಗ ಅದು ನಿಧಾನವಾಗಿ ಸಣ್ಣಗಾಗ್ತಾ ಹೋಗುತ್ತೆ. ಇದರಲ್ಲಿ ಆಕ್ಸಿಜನ್ ಸ್ವಲ್ಪ ಇರುತ್ತೆ. ಅದು ಆಕ್ಸಿಜನ್ ಅದು ಮುಚ್ಚಿದ ತಕ್ಷಣ ಆಕ್ಸಿಜನ್ ಕಮ್ಮಿ ಆದ್ಮೇಲೆ ಅದು ಬೆಂಕಿ ಕೆಳಗೆ ನೀರಿರೋದ್ರಿಂದ ಅದು ಆಕ್ಸಿಜನ್ ನೆನಪು ಆಗಲ್ಲ. ಅದಕ್ಕೆ ನೀರಿಲ್ಲ ಮ್ಯಾಮ್ ಕ್ಯಾಂಡಲ್ ಕೈಗೆ ಸೋಡಾ ಪುಡಿಯಿಂದ ಬಲ್ಬ್ ಬೆಳಗುತ್ತದೆ. ಸೋಡಾ ಪುಡಿ ನೀರಿನಿಂದ ಬೆಳಗುತ್ತದೆ. ನೀರು ಹಾಕ್ತಿದ್ದೇನೆ. ಏನು ಕಾರಣ? ಎಲೆಕ್ಟ್ರಾನ್ ಮೂವ್ ಆಗ್ತಿರ್ತಾರೆ. ಇದರಲ್ಲಿ ಒಂದರಲ್ಲಿ ನಿಂಬೆಹಣ್ಣು ಹಾಕಿದಾಗ ನಿಂಬೆಹಣ್ಣು ಮುಳುಗುತ್ತೆ. ಇನ್ನೊಂದರಲ್ಲಿ ಉಪ್ಪು ಹಾಕ್ತೀನಿ. ನಿಂಬೆಹಣ್ಣು ಮುಳುಗಲ್ಲ. ಮತ್ತೆ ಇನ್ನೊಂದು ನೀರಿನಲ್ಲಿ ನಿಂಬೆಹಣ್ಣು ಹಾಕ್ತೀನಿ, ಮುಳುಗುತ್ತೆ. ಅದರಲ್ಲಿ ಉಪ್ಪು ಹಾಕ್ತಾ ಬಂದಾಗ ಅದು ನಿಂಬೆಹಣ್ಣು ತೇಲುತ್ತೆ. ಮೊದಲನೇ ಲೋಟದಾಗೆ ನಿಂಬೆಹಣ್ಣಿನ ಸಾಂದ್ರತೆ ಹೆಚ್ಚು ಇರೋದ್ರಿಂದ ಆ ನಿಂಬೆಹಣ್ಣು ಮುಳುಗುತ್ತದೆ. ಮತ್ತು ಎರಡನೇ ಲೋಟದಲ್ಲಿ ನೀರಿನ ಸಾಂದ್ರತೆಗಿಂತ ನಿಂಬೆಹಣ್ಣಿನ ಸಾಂದ್ರತೆ ಕಡಿಮೆ ಇರೋದ್ರಿಂದ ಈ ನಿಂಬೆಹಣ್ಣು ತೇಲುತ್ತೆ. ಮೂರನೇ ಲೋಟದಲ್ಲಿ ನೀರಿನ ಉಪ್ಪು ಆ್ಯಡ್ ಮಾಡಿದಾಗ ಆ ನೀರಿನ ಸಾಂದ್ರತೆ ಹೆಚ್ಚಾಗ್ತಾ ಬಂದಾಗ ನಿಂಬೆಹಣ್ಣು ತೇಲ್ತಾ ಬರುತ್ತೆ. ಇನ್ನು ಒಂದು ವಿಶ್ವದಲ್ಲಿ ಮೃತ ಸಮುದ್ರ ಅಂತ ಇದೆ. ಆ ಮೃತ ಸಮುದ್ರದಲ್ಲಿ ಮನುಷ್ಯ ಹೋಗಿದ್ದು ಉಳಿಯಲ್ಲ. ಸ್ವಲ್ಪ ನೀರು ಚೆಲ್ಲಿ ಅದು ಅಗಲಾಡೋದು ನಾನು ಪೆನ್ಸಿಲಲ್ಲಿ ಮಾಡ್ತಿದ್ದೀನಿ. ನೇಲ್ ಪಾಲಿಶ್ಗೆ ಬೆಂಕಿ ಕಟ್ಟಿ ಅದು ಆಗ್ತದೆ. ಏಕೆಂದರೆ ಉಗುರು ಬಣ್ಣದಲ್ಲಿ ಆ್ಯಸಿಡ್ ಇರುತ್ತೆ ಮತ್ತು ಅದರಲ್ಲಿ ಸಿಮೆಂಟ್ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನೀರಿನಲ್ಲಿ ನೇಲ್ ಪಾಲಿಶ್ ಹಾಕಿ ಬೆಂಕಿ ಹಚ್ಚಿದ ತಕ್ಷಣ ಅದಾಗ್ತದೆ. ನಾನು 7ನೇ ತರಗತಿ ವಿದ್ಯಾರ್ಥಿ. ನಾನು ಪ್ರಯೋಗ ಮಾಡುವ ಹೆಸರು ಗಾಳಿಯ ಮೇಲ್ಮುಖ ಒತ್ತಡವಿದೆ. ನಾನು ಒಂದು ಲೋಟವನ್ನು ತಗೊಂಡಿರುತ್ತೇನೆ, ಒಂದು ರೊಟ್ಟನ್ನು ತಗೊಂಡಿರುತ್ತೇನೆ. ನಾನು ಇವಾಗ ಕೆಳಭಾಗಕ್ಕೆ ಮಾಡುತ್ತೇನೆ. ನೀವು ನೋಡುತ್ತಿದ್ದೀರಿ, ಇದು ರೊಟ್ಟಿ ಕೆಳಗೆ ಬೀಳುತ್ತಿದೆ. ನಾನು ಒಂದು ಖಾಲಿ ಲೋಟಕ್ಕೆ ನೀರನ್ನು ಹಾಕುತ್ತಿದ್ದೇನೆ.
ಒತ್ತಡವಿರುತ್ತದೆ. ಲೋಟದ ಹೊರಗೆ ಕಡಿಮೆ ಒತ್ತಡವಿರುವುದರಿಂದ ಗಾಳಿಯ ನೇಮಕ ಒತ್ತಡವಿದೆ. 7ನೇ ತರಗತಿ. ನಾನು ನೀರಿನಲ್ಲಿ ಬೆಂಕಿ ಕಡ್ಡಿಯ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ನಾನು ಬೆಂಕಿ ಕಡ್ಡಿಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕುತ್ತಿದ್ದೇನೆ. ಆ ಬೆಂಕಿ ಕಡ್ಡಿಗಳನ್ನು ಹಚ್ಚುತ್ತೇನೆ. ಹತ್ತುವುದಿಲ್ಲ. ಈಗ ಆ ಬೆಂಕಿ ಕಡ್ಡಿಗಳನ್ನು ತೆಗೆದುಕೊಂಡು ಪೇಸ್ಟ್ಗೆ ಹಚ್ಚುತ್ತಿದ್ದೇನೆ. ಈಗ ಒಂದು ಬಟ್ಟೆಯಿಂದ ಒರೆಸುತ್ತಿದ್ದೇನೆ. ಪೇಸ್ಟ್ ವಾಟರ್ ಪ್ರೂಫ್ ಆಗಿದೆ. ಹಾಂ ನನ್ನ ಹೆಸರು ಜಿತೇಂದ್ರ. ನಾನು 6ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಪ್ರಯೋಗದ ಹೆಸರು ಗಾಳಿಯಲ್ಲಿ ಆಕ್ಸಿಜನ್ ಇದೆ. ನಾನು ಒಂದು ಪ್ಲಾಸ್ಟಿಕ್ ಲೋಟ, 2 ಮೇಣದ ಬತ್ತಿ, 1 ಬೆಂಕಿ ಬಣ್ಣವನ್ನು ತೆಗೆಯುತ್ತಿದ್ದೇನೆ. ಲೋಟವನ್ನು 1 ಮೇಣದ ಬತ್ತಿಗೆ ಹಾಕುತ್ತಿದ್ದೇನೆ. ಈಗ ಸ್ವಲ್ಪ ಸಮಯದ ನಂತರ ಗ್ಲಾಸಿನ ಲೋಟದ ಒಳಗಿರುವ ಆಕ್ಸಿಜನ್ ಎಲ್ಲ ಖಾಲಿಯಾಗಿದ ಮೇಲೆ ಮೇಣದ ಬತ್ತಿ ಹಾರುತ್ತದೆ. ಇದಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ತೈತೆ, ಅದಕ್ಕೆ ಇದು ಉರಿತೈತೆ. ಇದರ ಫಲಿತಾಂಶ ವಸ್ತುಗಳು ಉರಿಯಲು ಆಕ್ಸಿಜನ್ ಬೇಕು. ವಾತಾವರಣದಲ್ಲಿ ಆಕ್ಸಿಜನ್ ಇದೆ. ಸಸ್ಯಕ್ಕೆ ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗ ವಿದ್ಯುತ್ ಮಂಡಲ. ಇದನ್ನು ಬಲ್ಬ್ ಉರಿಯುತ್ತದೆ. ನನ್ನ ಮಾಡಲಿನ ಹೆಸರು ಗಾಳಿ ಯಂತ್ರ. ಈ ಗಾಳಿ ಯಂತ್ರವನ್ನು ಮಾಡಲು ನಾವು ಸಿ ಮೋಟರ್ ಮತ್ತು ಫ್ಯಾನಿನಲ್ಲಿ ತಂದು ಸ್ವಿಚ್ ತಂದು ಮಾಡಬೇಕಾಗಿದೆ. ಇದರಿಂದ ನಾವು ಗಾಳಿಯನ್ನು ಪಡೆಯಬಹುದು. ಒಂದಲ್ಲಿ ಗಾಳಿ ಭಾಳ ಇರುತ್ತೆ, ಒಂದಲ್ಲಿ ಗಾಳಿ ಸ್ವಲ್ಪ ಇರುತ್ತೆ. ಇದರಲ್ಲಿ ಭಾಳ ಇದೆ, ಇದರಲ್ಲಿ ಸ್ವಲ್ಪ ಇದೆ. ಯಾಕೆ ನಾನು ಗಾಳಿ ಒಳಗೆ ಹೋಗಿದೆ, ಇದರಲ್ಲಿ ಸ್ವಲ್ಪ ಇದೆ. ಅದು ಭಾಳ ಬೇಕಾಗುತ್ತೆ, ಉಂಟಾಗುತ್ತೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸಬಹುದು. ನೇರವಾಗಿ ನೋಡಿದರೆ ಕಾಣುತ್ತದೆ, ನಿಮಗೆ ಸ್ವತಃ ಮಾಡಿ ನೋಡಿದರೆ ಕಾಣಲ್ಲ. ಏಕೆಂದರೆ ಬೆಳಕು ರೇಖೆಯಲ್ಲಿ ಚಲಿಸುವುದು ಈ ಚಟುವಟಿಕೆಯಲ್ಲಿ ಕಾಣಬಹುದು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಸರಳ ಸರಳ ಸೂಕ್ಷ್ಮದರ್ಶನ ಕಾಣುತ್ತದೆ. ಇದರಲ್ಲಿ ಬರೀ ಕಣ್ಣಿನಲ್ಲಿ ನೋಡಲಾಗದನ್ನು ಇದರಲ್ಲಿ ನೋಡಬಹುದು.
ತಡೀರಿ, ಇದು ಸೆಟ್ ಆಗ್ಬೇಕಲ್ಲ. ಹಾಂ. ಸೊ ಸರಳ ಸೂಕ್ಷ್ಮ ದರ್ಶಕದ ಮೂಲಕ ಎಲೆಯ ಪತ್ರರಂಧ್ರಗಳನ್ನು ವೀಕ್ಷಣೆ ಮಾಡೋದು. ನನ್ನ ಹೆಸರು ರೋಹಿಣಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಹೆಸರು ಸೋಲಾರ್. ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತದೆ. ಓಕೆ, ಇಲ್ಲಿಯವರೆಗೂ ಹಲವಾರು ಪ್ರಯೋಗಗಳನ್ನು, ಸರಳ ಪ್ರಯೋಗಗಳನ್ನು, ಶಾಲೆಯಲ್ಲಿರುವಂತಹ ವಸ್ತುಗಳನ್ನು ಬಳಸಿ, ಹಾಗೆ ನಿಮ್ಮ ಮನೆಯಿಂದ ಒಂದಷ್ಟು ವಸ್ತುಗಳನ್ನು ತಂದು ಮಾಡಿರುವಂತಹ ಪ್ರಯೋಗಗಳು ತುಂಬ ಚೆನ್ನಾಗಿದ್ದವು. ಈ ಒಂದು ಪ್ರಯೋಗವನ್ನು ಮಾಡೋದಕ್ಕೆ ಸಹಾಯ ಮಾಡಿದಂಥ, ಮಾರ್ಗದರ್ಶನವನ್ನು ನೀಡಿದಂಥ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂತಹ ಚಂದ್ರಶೇಖರ್ ಸರ್, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ILPಯ ನಮ್ಮ NGOಗಳಾದ ರಾಕೇಶ್ ಸರ್, ಹಾಗೆ ಇಡೀ ILP ತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.